ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕಾರಣ ಬಂಗಾಳದ ಮೇಲೆ ಚಿತ್ತ ನೆಟ್ಟಿರೋ ಹೊತ್ತಲ್ಲಿ ಗುಜರಾತ್ನಲ್ಲಿ ವಿಪಕ್ಷಗಳು ತೀವ್ರ ಮುಖಭಂಗವನ್ನ ಅನುಭವಿಸಿವೆ. ಲೋಕಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡಿದ್ದು ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ದೊಡ್ಡ ಹಿನ್ನಡೆಯಾಗಿದೆ. 2 ವರ್ಷಗಳ ಹಿಂದೆ ಅವರು ಹೇಳಿದ್ದ ಹೇಳಿಕೆಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದ್ದು ಬಿಜೆಪಿಗೆ ಟ್ರೋಲ್ ಮಾಡೋದಕ್ಕೆ ಅವರೇ ಅವಕಾಶ ಕೊಟ್ಟಂತಾಗಿದೆ. ಈ ಲೋಕಲ್ ಎಲೆಕ್ಷನ್ ಕೇವಲ ಕಾಂಗ್ರೆಸ್ಗೆ ಮಾತ್ರ ಹೊಡೆತ ಕೊಡದೆ ಆಮ್ ಆದ್ಮಿ ಪಾರ್ಟಿಗೂ ಕೂಡ ಬಿಸಿ ಮುಟ್ಟಿಸಿದೆ. ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳ್ತಾ ಇರೋ ಹೊತ್ತಲ್ಲಿ ಇದು ಇನ್ನಷ್ಟು ದುಬಾರಿ ಅಂತಲೇ ಬಿಂಬಿತವಾಗ್ತಾ ಇದೆ. ಇನ್ನೊಂದು ದಿಕ್ಕಲ್ಲಿ ಬಂಗಾಳದಲ್ಲಿ ಬಿಜೆಪಿ ಬಲವಾಗಿ ಬೇರೂರಿರೋದಕ್ಕೆ ಕಾರಣ ಏನು? ಈ ಕೋಟೆಯನ್ನ ಭೇದಿಸೋದಕ್ಕೆ ಬೇರೆ ಪಕ್ಷಗಳಿಗೆ ಸಾಧ್ಯವೇ ಇಲ್ವಾ? ಹಾಗೆ ರಿಸಲ್ಟ್ ಹೇಗೆ ಬಂದಿದೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಗಾಂಧಿ ಜನ್ಮಭೂಮಿ, ಪ್ರಧಾನಿ ಮೋದಿಯ ಕರ್ಮಭೂಮಿ ಗುಜರಾತ್ ಲೋಕಲ್ ಫೈಟ್ ನಲ್ಲಿ ಬಿಜೆಪಿ ತನ್ನ ರಣಬೇರಿಯನ್ನ ಮುಂದುವರೆಸಿದೆ. ದಶಕಗಳಿಂದ ಗುಜರಾತ್ನಲ್ಲಿ ಬೇರೂರಿರೋ ಬಿಜೆಪಿಯನ್ನ ಹಿಮ್ಮೆಟ್ಟಿಸೋದಕ್ಕೆ ಪ್ರತಿ ಎಲೆಕ್ಷನ್ ನಲ್ಲೂ ವಿಪಕ್ಷಗಳು ಹೊಂಚು ಹಾಕ್ತಾ ಇವೆ. ಆದ್ರೆ ಚಿಕ್ಕ ಮಟ್ಟದ ಎಲೆಕ್ಷನ್ ಇರಲಿ ಅಥವಾ ದೊಡ್ಡ ಮಟ್ಟದ ಎಲೆಕ್ಷನ್ ಆಗಿರ್ಲಿ, ಬಿಜೆಪಿಯನ್ನ ಬೀಟ್ ಮಾಡೋದಕ್ಕೆ ಕಷ್ಟ ಅನ್ನೋ ರೀತಿಯಾಗಿದೆ. ಒಂದು ಕಾಲದಲ್ಲಿ ಗುಜರಾತ್ ಅನ್ನ ಮಾದರಿ ರಾಜ್ಯ ಮಾಡಿದ್ದ ಮೋದಿ ಅಭಿವೃದ್ಧಿ ಅಂದ್ರೆ ಗುಜರಾತ್ ಅನ್ನೋ ಮಟ್ಟಕ್ಕೆ ಪಾಪ್ಯುಲರ್ ಮಾಡಿದ್ರು. ಈ ಪಾಪ್ಯುಲಾರಿಟಿ, ನೇಮ್ ಫೇಮ್ ಎಲ್ಲ ಮೋದಿ ಹಿಂದೆಯೇ ಹೋಗ್ಬಿಡುತ್ತೆ. ಗುಜರಾತ್ ನಲ್ಲಿ ಮತ್ತೆ ಬೇರೆ ಪಕ್ಷಗಳು ಪ್ರಾಬಲ್ಯ ಹೊಂದಬಹುದು ಅನ್ನೋ ನಿರೀಕ್ಷೆ ಹಲವರಲ್ಲಿತ್ತು. ಆದ್ರೆ ಅದಕ್ಕೆ ಆಸ್ಪದವೇ ಇಲ್ಲ ಅನ್ನೋ ಹಾಗೆ ಗುಜರಾತ್ ಬಿಜೆಪಿಯ ಗಟ್ಟಿ ನೆಲೆಯಾಗಿದೆ. ಲೋಕಲ್ ಎಲೆಕ್ಷನ್ ಬರ್ತಾ ಇದೆ ಅಂದಾಗ್ಲೇ ಸಾಕಷ್ಟು ಪಕ್ಷಗಳು, ನಾಯಕರು ಸಾಮರ್ಥ್ಯ ತೋರೋದಕ್ಕೆ ತೊಡೆ ತಟ್ಟಿದ್ರು. ಆದ್ರೆ ಎಲ್ಲವೂ ವಿಫಲವಾಗಿದೆ. ಮೊದಲಿಗೆ ರಿಸಲ್ಟ್ ನಿಂದಲೇ ಆರಂಭಿಸೋದಾದ್ರೆ ಮುನಿಸಿಪಲ್ ಕಾರ್ಪೊರೇಷನ್ ಕಡೆ ನೋಡಿದ್ರೆ ಅಹಮದಾಬಾದ್ ಒಟ್ಟು 192 ಕ್ಷೇತ್ರಗಳಲ್ಲಿ ಬಿಜೆಪಿ 160, ಕಾಂಗ್ರೆಸ್ 32, ಆಪ್ 0. ಪೋರಬಂದರ್ ಒಟ್ಟು 52 ಕ್ಷೇತ್ರ, ಬಿಜೆಪಿ 52, ಕಾಂಗ್ರೆಸ್ ಆಪ್ 0. ಸೂರತ್ 120 ಕ್ಷೇತ್ರ, ಬಿಜೆಪಿ 115, ಕಾಂಗ್ರೆಸ್ 1, ಆಪ್ 4. ಮಾರ್ಬಿ 52, ಬಿಜೆಪಿ 52, ಕಾಂಗ್ರೆಸ್ 0, ಆಪ್ 0. ಭಾವನಗರ 52 ಕ್ಷೇತ್ರ, ಬಿಜೆಪಿ 44, ಕಾಂಗ್ರೆಸ್ 8, ಆಪ್ 0. ವಡೋದರ 76, ಬಿಜೆಪಿ 69, ಕಾಂಗ್ರೆಸ್ 6, ಆಪ್ 0. ರಾಜ್ಕೋಟ್ನಲ್ಲಿ 72 ಕ್ಷೇತ್ರ, ಅದರಲ್ಲಿ ಬಿಜೆಪಿಗೆ 65, ಕಾಂಗ್ರೆಸ್ 7, ಆಪ್ 0. ಗಾಂಧಿಧಾಮ್ನಲ್ಲಿ 52, ಬಿಜೆಪಿ 41, ಕಾಂಗ್ರೆಸ್ 11, ಆಪ್ 0. ನೌಸಾರಿಯಲ್ಲಿ 52 ಕ್ಷೇತ್ರ, ಅದರಲ್ಲಿ ಬಿಜೆಪಿಗೆ 50, ಕಾಂಗ್ರೆಸ್ಗೆ 2, ಆಪ್ 0. ಇನ್ನು ಸುರೇಂದ್ರ ನಗರದಲ್ಲಿ 52 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ 51, ಕಾಂಗ್ರೆಸ್ 1, ಆಪ್ 0. ಹೀಗೆ 17ಕ್ಕೆ 17ರಲ್ಲೂ ಮೇಲುಗೈ ಸಾಧಿಸಿರೋದು ಬಿಜೆಪಿ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅದು ಪೋರಬಂದರ್ನಲ್ಲಿ ಒಂದೇ ಒಂದು ವಾರ್ಡ್ ಕೂಡ ಬೇರೆ ಪಕ್ಷಗಳಿಗೆ ಹೋಗದೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿರೋದು. ಯಾಕೆ ಇದು ಮುಖ್ಯವಾಗುತ್ತೆ ಅಂದ್ರೆ ಪೋರಬಂದರ್ ಗಾಂಧಿ ಹುಟ್ಟಿದ ಸ್ಥಳ. ಅದೇ ಗಾಂಧಿ ಹೆಸರನ್ನ ತಮ್ಮ ಕುಟುಂಬದ ಸರ್ನೇಮ್ ಮಾಡಿಕೊಂಡು ನೆಹರು ಕುಟುಂಬ ಇಷ್ಟು ವರ್ಷಗಳ ಕಾಲ ಜನರನ್ನ ಯಾಮಾರಿಸಿಕೊಂಡು ಬಂದಿದೆ ಅನ್ನೋ ಆರೋಪ ಗೊತ್ತಿರೋದೆ. ಗಾಂಧಿ ಅನ್ನೋ ಟಾಪಿಕ್ ಬಂದಾಗ್ಲೆಲ್ಲ ಮೊದಲು ಅದನ್ನ ಭಾವನಾತ್ಮಕವಾಗಿಸಿ ಲಾಭ ಪಡೆಯೋ ಯತ್ನಕ್ಕೂ ನಿದರ್ಶನಗಳಿವೆ. ಆದ್ರೆ ಅದೇ ಗಾಂಧಿ ಹುಟ್ಟಿದ ಜಾಗದಲ್ಲಿ ಜನರು ಕಾಂಗ್ರೆಸ್ಗೆ ಮಣೆ ಹಾಕಿಲ್ಲ ಅನ್ನೋದು ಹಿನ್ನಡೆ ತರಿಸ್ತಾ ಇದೆ. ಅಂದಹಾಗೆ ಈ ಲೋಕಲ್ ಫೈಟ್ ನಲ್ಲಿ ತೀರಾ ಹಿನ್ನಡೆ ಅನುಭವಿಸಿದ್ದು, ಮುಖಭಂಗವನ್ನ ಅನುಭವಿಸಿದ್ದು ರಾಹುಲ್ ಗಾಂಧಿ ಅನ್ನೋದನ್ನ ಹೇಳಿದ್ವಿ. ಅದಕ್ಕೆ ಕಾರಣ ಏನಂದ್ರೆ 2024ರಲ್ಲಿ ಲೋಕಸಭಾ ಸೆಷನ್ ನಲ್ಲಿ ನಿಂತು ರಾಹುಲ್ ಗಾಂಧಿ ಒಂದು ಚಾಲೆಂಜ್ ಅನ್ನ ಮಾಡಿದ್ರು. ಬರೆದಿಟ್ಕೊಳ್ಳಿ, ನಿಮ್ಮನ್ನ ನಾವು ಗುಜರಾತ್ ನಲ್ಲೇ ಸೋಲಿಸ್ತೀವಿ ಅಂತ ಹೇಳಿದ್ರು. ಈ ಮಾತು ಬರ್ತಾ ಇದ್ದಂತೆ ವಿಪಕ್ಷ ನಾಯಕರೆಲ್ಲ ಮೇಜು ಕುಟ್ಟಿ ಸಂಭ್ರಮಿಸಿದ್ರು. ಆದ್ರೆ ಎಷ್ಟು ಜನರು ಅದನ್ನ ಬರೆದಿಟ್ಕೊಂಡಿದ್ರು ಗೊತ್ತಿಲ್ಲ. ವಿಡಿಯೋ ಮಾತ್ರ ರೆಕಾರ್ಡ್ ಆಗಿದ್ರಿಂದ ಸೋಲಿನ ಬೆನ್ನಲ್ಲೇ ಈ ವಿಡಿಯೋ ಮತ್ತೆ ವೈರಲ್ ಆಗ್ತಾ ಇದೆ. ಸವಾಲ್ ಹಾಕೋದು ಸುಲಭ, ಸಾಧಿಸೋದು ಸುಲಭ ಇಲ್ಲ. ಪ್ರಯತ್ನ ಪಡದೆ, ಶ್ರಮ ಹಾಕದೆ ಏನು ಮಾಡೋದಕ್ಕೆ ಆಗುದಿಲ್ಲ ಅಂತ ಜನರು ರಾಹುಲ್ ಕಾಲೆಳಿತಾ ಇದ್ದಾರೆ. ಪಕ್ಷದ ಒಳಗೂ ಇದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದು ಮತ್ತದೇ ಆಂತರಿಕ ಅಸಮಾಧಾನ, ನಾಯಕತ್ವದ ಮೇಲಿನ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಮೊನ್ನೆ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಯಕ ಯೂಸುಫ್ ಪಠಾಣ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದೇನು ಅಂದ್ರೆ ಗುಜರಾತ್ ನಲ್ಲಿ ಇನ್ನೂ 40ರಿಂದ 50 ವರ್ಷಗಳ ಕಾಲ ಬಿಜೆಪಿಯನ್ನ ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅಂತ. ಅದು ಈ ರಿಸಲ್ಟ್ ನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಯಾಕೆ ಈ ರೀತಿ ಅಂತ ನೋಡ್ತಾ ಹೋದ್ರೆ ಹಲವು ಕಾರಣಗಳು ಕಾಣಿಸ್ತಾ ಹೋಗುತ್ತೆ. 1995ರಲ್ಲಿ ಕಾಂಗ್ರೆಸ್ ಅಂತ್ಯವಾಗಿ ಜನರು ಬಿಜೆಪಿಯನ್ನ ಬೆಂಬಲಿಸಿದ್ರು. ಮಧ್ಯದಲ್ಲಿ 1 ವರ್ಷ ರಾಷ್ಟ್ರೀಯ ಜನತಾ ಪಾರ್ಟಿ ಆಡಳಿತದ ನಂತರ ಮತ್ತೆ ಗುಜರಾತ್ ಬಿಜೆಪಿ ಕೈವಶವಾಯಿತು. ಯಾವುದೇ ಸರ್ಕಾರ ಬರಲಿ ಅಥವಾ ಬದಲಾಗಲಿ ಜನರ ನಿರೀಕ್ಷೆ ಒಂದೇ, ಅದು ಡೆವಲಪ್ಮೆಂಟ್, ಜನಜೀವನ ಸುಧಾರಣೆ. ಫ್ರೀ ಕೊಟ್ಟು ತಾತ್ಕಾಲಿಕವಾಗಿ ಜನರನ್ನ ಖುಷಿಪಡಿಸಿದ್ರು. ಜಾತಿ ಧರ್ಮದ ಆಧಾರದಲ್ಲಿ ಓಲೈಕೆ ಮಾಡಿ ಅಧಿಕಾರ ಪಡೆದ್ರು. ಡೆವಲಪ್ಮೆಂಟ್ ನಲ್ಲಿ ಹಿಂದೆ ಬಿದ್ರೆ ಒಂದಲ್ಲ ಒಂದು ದಿನ ಎಲ್ಲದಕ್ಕೂ ಸೇರಿಸಿ ಹೊಡೆತ ತಿನ್ಬೇಕಾಗತ್ತೆ. ಇದನ್ನ ಅರ್ಥ ಮಾಡಿಕೊಂಡ ಬಿಜೆಪಿ ಮೊದಲಿಗೆ ಜನರ ಬೇಸಿಕ್ ನೀಡ್ ಪೂರೈಸೋದಕ್ಕೆ ಮುಂದಾಯಿತು.
ಭುಜ್ನ ಪ್ರಬಲ ಭೂಕಂಪದ ಹೊತ್ತಲ್ಲಿ ನರೇಂದ್ರ ಮೋದಿಯವರ ಕಾರ್ಯವೈಖರಿಗೆ ಸಿಎಂ ಸ್ಥಾನವೇ ಸಿಕ್ಕಿಬಿಡ್ತು. ನಂತರ ಗುಜರಾತ್ನಲ್ಲಿ ಹೊಸ ಶಕೆ ಆರಂಭವಾಯಿತು. ಬರೋಬ್ಬರಿ 12 ವರ್ಷಗಳ ಕಾಲ ಗುಜರಾತ್ ಸಿಎಂ ಆಗಿ ಆಡಳಿತ ನಡೆಸಿದ ಮೋದಿ ಮೂಲಭೂತ ಸೌಕರ್ಯ ಒದಗಿಸೋದ್ರಲ್ಲಿ ಫೇಲ್ ಆಗಲಿಲ್ಲ. ಜನರು ಮೋದಿ ಮೇಲೆ ಯಾವ ಪರಿ ನಂಬಿಕೆ ವಿಶ್ವಾಸ ಬೆಳೆಸಿಕೊಂಡ್ರು ಅಂದ್ರೆ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ ರಾಜಕೀಯ ಪಕ್ಷಗಳು ಮಾಧ್ಯಮಗಳು ಎಲ್ಲವೂ ಒಗ್ಗೂಡಿ ಮೋದಿ ರಾಜಕೀಯವನ್ನ ಮುಗಿಸಿ ಬಿಡಬೇಕು ಅನ್ನೋ ಹುನ್ನಾರ ನಡೆಸಿದ್ರು. ಜನರು ಮಾತ್ರ ಕೈ ಬಿಡ್ಲಿಲ್ಲ. ಉತ್ತಮ ರಸ್ತೆ, ನಿರಂತರ ವಿದ್ಯುತ್, ನೀರು ಸಂಪರ್ಕ ಇದಿಷ್ಟು ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗ್ತಾ ಇರುವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ಜನರಲ್ಲಿ ಬಂದೇ ಬರುತ್ತೆ. ಅದನ್ನ ಮೋದಿ ಕೇಂದ್ರಕ್ಕೆ ತೆರಳಿದ ನಂತರವೂ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರ ಪರಿಣಾಮ ಕಳೆದ ಎಲೆಕ್ಷನ್ ಹೊತ್ತಲ್ಲಿ ಸೇತುವೆ ಕುಸಿದು ಪ್ರಾಣ ಹಾನಿ ಸಂಭವಿಸಿದ್ರು. ಅದರ ಹೊಣೆಯನ್ನ ಸರ್ಕಾರದ ಮೇಲೆ ಹೊರಿಸಿ ರಾಜಕೀಯ ಅಸ್ತ್ರ ಬಿಟ್ರು. ಅದು ವಿಫಲ ಆಗಿ ಮತ್ತೆ ಅಲ್ಲಿ ಬಿಜೆಪಿ ಬಹುಮತದೊಂದಿಗೆ ಸರ್ಕಾರ ರಚಿಸೋ ಹಾಗಾಯ್ತು. ಇನ್ನು ಇದು ಮಾತ್ರವಲ್ಲದೆ ಗುಜರಾತ್ನಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಕೂಡ ತಳಮಟ್ಟದಿಂದ ಗಟ್ಟಿಯಾಗಿದೆ. ಆರ್ಎಸ್ಎಸ್ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದ್ದು ಶಾಖೆಗಳು ಹಾಗೂ ಇತರೆ ಚಟುವಟಿಕೆಗಳ ಮೂಲಕ ಯುವ ಸಮೂಹವನ್ನ ಹಿಡಿದಿಟ್ಕೊಂಡಿದೆ. ಹಿಂದುತ್ವ ಬಹಳ ಗಟ್ಟಿಯಾಗಿ ಬೇರೂರಿದೆ. ಜಾತಿ ಆಧಾರದಲ್ಲಿ ಹಿಂದೂಗಳನ್ನ ವಿಭಜಿಸೋದಕ್ಕೆ ಆಸ್ಪದ ನೀಡದೆ ಎಲ್ಲಾ ಹಂತದಲ್ಲೂ ಎಲ್ಲಾ ಸಮುದಾಯಗಳನ್ನು ಸಮನಾಗಿ ಪರಿಗಣಿಸಿ ಅರ್ಹತೆಗೆ ತಕ್ಕಂತೆ ಎಲ್ಲರಿಗೂ ಅವಕಾಶ ನೀಡೋ ಕೆಲಸ ಆರ್ಎಸ್ಎಸ್ ಕಡೆಯಿಂದ ಆಗ್ತಾ ಇರೋದ್ರಿಂದ ಪಕ್ಷ ಸಂಘಟನೆಯಲ್ಲಿ ಬಿಜೆಪಿ ಬಹಳ ಮುಂದಿದೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಅಷ್ಟೇ ವೀಕ್ ಆಗಿದೆ. ಎಲ್ಲವನ್ನೂ ಸರ್ಕಾರ ಕೊಡ್ತಾ ಇರುವಾಗ ಯಾವುದನ್ನ ಕೊಟ್ಟಿಲ್ಲ ಅದನ್ನ ಪಾಯಿಂಟ್ ಔಟ್ ಮಾಡಿ ಹೊಸ ರೀತಿಯ ಅಭಿವೃದ್ಧಿ ಬಗ್ಗೆ ಮಾತಾಡಿದಿದ್ರೆ ಕೊನೆ ಪಕ್ಷ ಕೆಲವರಾದ್ರೂ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಅದ್ಯಾವುದೂ ನಮ್ಮ ಡಿಕ್ಷನರಿಯಲ್ಲೇ ಇಲ್ಲ ಅನ್ನೋ ಹಾಗೆ ಕೇವಲ ಜಾತಿ ಧರ್ಮಾಧಾರಿತ ರಾಜಕೀಯ ಮಾಡಿ ಅನಾವಶ್ಯಕವಾಗಿ ಒಂದಷ್ಟು ವಿಚಾರಗಳನ್ನ ತಂದು ಹಂಗಾಮ ಮಾಡಿದ್ರೆ ಅದರಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಗುಜರಾತ್ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇನ್ನು ಈ ಮಧ್ಯೆ ಗುಜರಾತ್ನಲ್ಲಿ ನಾವೇ ಸರ್ಕಾರವನ್ನ ರಚಿಸ್ತೀವಿ ಅಂತ ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡಿಕೊಂಡು ಬಂದಿದ್ದು ಆಮ್ ಆದ್ಮಿ ಪಾರ್ಟಿ. ಆದ್ರೆ ಲೋಕಲ್ ಎಲೆಕ್ಷನ್ ನಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ಗಿಂತ ಕಡೆಯಾಗಿದೆ. ಬುಡಕ್ಕೆ ಬಂದಿದ್ರು ಏನೂ ಆಗಿಲ್ಲ ಅನ್ನೋ ರೇಂಜ್ಗೆ ಉತ್ಸಾಹ ತೋರಿಸೋ ಅರವಿಂದ್ ಕೇಜ್ರಿವಾಲ್ ಕಳೆದ 30 ವರ್ಷಗಳಿಂದ ಗುಜರಾತ್ನಲ್ಲಿ ಭ್ರಷ್ಟಾಚಾರ ಇದೆ, ನಾವು ಬಂದು ಅದನ್ನ ಬೇರು ಸಮೇತ ಕಿತ್ತು ಬಿಸಾಡ್ತೀವಿ ಅಂತ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡ ಜನರು ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡೋದು ಸರಿನಾ ಅಂತ ಅವತ್ತೇ ಕೇಳಿದ್ರು. ಆದ್ರೆ ಇಂಥ ಹೇಳಿಕೆ ಕೊಟ್ಟು ಕೊನೆ ಪಕ್ಷ ಕಾಂಗ್ರೆಸ್ ಅನ್ನ ರೀಪ್ಲೇಸ್ ಮಾಡಿ ಪ್ರಮುಖ ಎದುರಾಳಿಯಾದ್ರೂ ಆಗ್ಬೇಕು ಅನ್ನೋ ಹುಮ್ಮಸ್ಸು ಆಮ್ ಆದ್ಮಿಗೆ ಇತ್ತೇನೋ, ಆದ್ರೆ ಅದಕ್ಕೆ ಗುಜರಾತ್ ಜನರು ಅವಕಾಶ ಕೊಟ್ಟಂತಿಲ್ಲ. ಇನ್ನು ಈ ಮಧ್ಯೆ ಖರ್ಗೆ ಹೇಳಿಕೆ ಕೂಡ ಇಂಪ್ಯಾಕ್ಟ್ ಮಾಡಿರಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಗುಜರಾತ್ ಜನರು ಮೂರ್ಖರು, ಬಿಜೆಪಿಯನ್ನ ಗೆಲ್ಲಿಸ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಖರ್ಗೆ ಕಡೆಯಿಂದ ಬಂದಿತ್ತು. ಯಾವ ಕಾರಣಕ್ಕೆ ಗೆಲ್ಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇಷ್ಟೆಲ್ಲ ಅಂಶಗಳು ಇರುವಾಗ ಜನರನ್ನ ಮೂರ್ಖರು ಅಂದ್ರೆ ಸುಮ್ನೆ ಬಿಡ್ತಾರಾ ಅನ್ನೋ ರೀತಿಯ ರಿಸಲ್ಟ್ ಬಂದಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.